ನಾನು ಇಷ್ಟು ಬೇಗ ಅದು ಸರಿಯಾದಿತ್ತು ಅಂತ ನೆನೆಸಲಿಲ್ಲ. ಒಂದು 5-6 ತಿಂಗಳು ಬೇಕು ಅಂತ ಎನಿಸಿದ್ದೆ. ಈಗ ಖಾಲಿ 22 ದಿವಸ ಆಯ್ತು ಅಷ್ಟೇ. ನನಗೆ ಫುಲ್ಲು ಸಮಾಧಾನ. ಏನು ಹೋದ್ರೆ ಎರಡು ಮಾತೇ ಇಲ್ಲ. ಒಂದು ಮನಸ್ಸು ಸಮಾಧಾನ ಆಯಿತು. ನನಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಆಯಿತು. ಬರುವಾಗ ಭಾರಿ ಕಷ್ಟದಲ್ಲಿ ಕಾರಿದ್ದೆ ಕೆಳಗೆ ಇಳಿದದ್ದು. ಕೈಯೆಲ್ಲ ಬಲ ಇಲ್ಲ ಆಯಿತು. ನನ್ನ ಹೆಸರು ಮಹೇಶ. ಬಂದದ್ದು ಉಪ್ಪಿನಂಗಡಿ ಹತ್ತಿರ ಮುದ್ದೆ ಅಂತ ಮನೆ ಹೆಸರು. ತಂದೆಗೆ ಸ್ಟ್ರೋಕ್ ಆಗಿತ್ತು. ಅದರಿಂದಾಗಿ ಡಿಸೆಂಬರ್ 14ಕ್ಕೆ ಸ್ಟ್ರೋಕ್ ಆದ್ದು. ಅದರಿಂದಾಗಿ ಎಡದ ಸೈಡು ಬಲ ಕಡಿಮೆ ಆಗಿತ್ತು. ಹಾಗಾಗಿ ಅವರಿಗೆ ಎದ್ದು ನಡೆಯೋಕ್ಕೆ ಕೂಡ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಎಮರ್ಜೆನ್ಸಿಯಾಗಿ ಟ್ರೀಟ್ಮೆಂಟ್ ಮಂಗಳೂರಲ್ಲಿ ಕೊಡಿಸಿದ್ವಿ. ಅದಾಗಿ ಡಿಸೆಂಬರ್ 25ಕ್ಕೆ ಇಲ್ಲಿ ಯೋಗಕ್ಷೇಮ ಆಯುರ್ವೇದ ಹಾಸ್ಪಿಟಲ್ಗೆ ಬಂದ್ವಿ. ಅಲ್ಲಿ ಆವಾಗ ಬರುವಾಗ ಅವರಿಗೆ ಎದ್ದು ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಮತ್ತು ಮುಖ ಒಂದು ಸೈಡು ಮತ್ತು ಮಾತಾಡುವಾಗ ಕೂಡ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇದು ತೊಂದರೆಗಳು. ಇದರಿಂದಾಗಿ ನಮಗೆ ಏನು ಚಿಂತೆ ಆದ್ದು ಅಂತ ಹೇಳಿದ್ರೆ, ಹೇಗೆ ಎದ್ದು ನಡೆಯೋದು ಮತ್ತು ಮಾತಾಡೋದು ಹೇಗಪ್ಪ ಸರಿ ಮಾಡೋದು, ಇದೆಲ್ಲ ಚಿಂತೆಗಳಿದ್ದು. ಇವಾಗ ಎಲ್ಲ ಕಡಿಮೆ. ಮತ್ತು ಕೈಗೆ ಬಲ ಕಡಿಮೆ ಇತ್ತು. ಅದು ಹೇಳಿದಾಗೆ ಕೇಳ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಏನು ತೊಂದರೆ ಅಂತ ಹೇಳಿದ್ರೆ, ಎಡದ ಕೈಗೆ ಬಲ ಕಡಿಮೆ ಇತ್ತು. ಮತ್ತು ಅದು ಒಂದು ವಸ್ತುವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ಬಿಡಿಸ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಇವಾಗ ಅದು ಹಂತ ಹಂತವಾಗಿ ರಿಕವರಿ ಆಗ್ತಾ ಬಂದಿದೆ ಇಲ್ಲಿ ಬಂದ ಮೇಲೆ. ಅದು ಕೈ ಇವಾಗ ಎಲ್ಲ ಚೆನ್ನಾಗಿ ಸರಿ ವರ್ಕ್ ಆಗ್ತಾ ಇದೆ. ಎಣ್ಣೆ ದಾರ ಎಲ್ಲ ಇತ್ತು, ಮತ್ತು ಎಣ್ಣೆ ಎಲ್ಲ ಮೈಗೆಲ್ಲ ಹಚ್ಚಿ ಮಸಾಜ್ ಮಾಡಿದ್ದಾರೆ. ಚೆಂದ ಮಾಡಿದ್ದಾರೆ, ಚೆಂದ ನೋಡಿದ್ದಾರೆ. ನಡಿಲಿಕ್ಕೆ ಆಗ್ತಾ ಇಲ್ಲ ಆಯಿತು. ಬರುವಾಗ ಭಾರಿ ಕಷ್ಟದಲ್ಲಿ ಕಾರಿದ್ದೆ ಕೆಳಗೆ ಇಳಿದದ್ದು. ಮತ್ತು ಒಂದು 4 ದಿವಸ ಎಡಬಲ ಎಲ್ಲದನ್ನು ಹಿಡಿದುಕೊಂಡು ನಡೆದದ್ದು. ಮತ್ತು ಸ್ಟಿಕ್ ಹಿಡ್ಕೊಂಡು ಮತ್ತು ಒಂದು 3 ದಿವಸ ಮತ್ತು ಸರಿಯಾಗಿದೆ. 7 ದಿವಸ ಸ್ಟಿಕ್ ಬಿಟ್ಟಿದ್ದಾನೆ. ಈಗ ಕೈ ಬಿಟ್ಟು ನಡೀತಾನೆ. ಕೈಯೆಲ್ಲ ಬಲ ಇಲ್ಲ ಆಯಿತು. ಅದೆಲ್ಲ ಈಗ ಸರಿಯಾಯಿತು. ಕಾಲು ಸಾಕೆ. ಕಾಲು ಈಗ ಈ ಕಾಲು ಇಲ್ಲದ ಅದೆಲ್ಲ ಇಡ್ಲಾಯಿತು. ಶಿರೋಧಾರ, ಬಸ್ತಿ, ವ್ಯಾಯಾಮ ಮತ್ತು ಫಿಸಿಯೋ ಇದೆಲ್ಲ ಚಿಕಿತ್ಸೆ ಕೊಟ್ಟಿದ್ದಾರೆ. ಮತ್ತು ಎಕ್ಸಸೈಸ್ ನಡೆಸುವಂಥದ್ದು, ಕಾಲಿಗೆ ವ್ಯಾಯಾಮ, ಕೈಗೆ ವ್ಯಾಯಾಮ ಮತ್ತು ಇದು ಸ್ಪೀಚ್ ಥೆರಪಿ ಇದನ್ನೆಲ್ಲ ಮಾಡಿಸಿದ್ದಾರೆ. ಮತ್ತು ಇಲ್ಲಿರುವ ಥೆರಪಿಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಆಯುರ್ವೇದ ಹಾಸ್ಪಿಟಲಲ್ಲಿ ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ರಾಣಿ ಅಕ್ಕ ಆಗಿರ್ಬೋದು, ರಾಣಿ ಅಕ್ಕ ಅವರು ಚೆನ್ನಾಗಿ ಊಟ ತಯಾರಿಸ್ತಾಯಿದ್ರು. ಮತ್ತು ಲತಕ್ಕ ಅವರು ಕೂಡ ಥೆರಪಿ ಮಾಡಿದ್ದಾರೆ. ಮತ್ತು ಸ್ವಾಮಿ ಅಣ್ಣ ಅವರು ಕೂಡ ಮಸಾಜ್ ಆಗಿರ್ಬೋದು, ಶಿರೋಧಾರ ಇದನ್ನೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಮತ್ತು ಶೀತಲ್ ಮೇಡಮ್ ಆಗಿರ್ಬೋದು, ಸ್ಪೀಚ್ ಥೆರಪಿ ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಈಗ ಆದವರಿಗೆ ಯಾರೋ ಇದ್ದರೆ ನಾನು ಅದು ಹೇಳ್ತೇನೆ ಅವರಿಗೆ ಏನು ಇಲ್ಲಿಗೆ ಹೋಗಿ ಅಂತ. ಒಳ್ಳೆಯ ಮನೆಯ ವಾತಾವರಣದಂತಿದೆ. ಒಳ್ಳೆಯ ಗಾಳಿ, ತಂಪಾದ ಗಾಳಿ ಕೂಡ ಇಲ್ಲಿ ಸಿಗತ್ತೆ.
ನನಗೆ ಫುಲ್ಲು ಸಮಾಧಾನ ಏನು ಹೋದ್ರೆ ಎರಡು ಮಾತೇ ಇಲ್ಲ. ಓಡಾಡುವ ವಿಷಯದಲ್ಲಿ ಕೈ ಕಾಲು ಇದೆಲ್ಲ ಸುಧಾರಣೆ ಆಗಿದೆ. ಒಂದು ಸಮಾಧಾನ ಆಯಿತು. ನಾನು ಇಷ್ಟು ಬೇಗ ಅದು ಸರಿಯಾದಿತ್ತು ಅಂತ ನೆನೆಸಲಿಲ್ಲ. ಒಂದು 5-6 ತಿಂಗಳು ಬೇಕು ಅಂತ ಎನಿಸಿದ್ದೆ. ಈಗ ಖಾಲಿ 22 ದಿವಸ ಆಯ್ತು ಅಷ್ಟೇ. ಬಂಧನ